ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಶ್ವೇತಾ. ಎರಡನೇ ಬಾರಿ ಅಮೆರಿಕದ ಗದ್ದುಗೆ ಏರಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 3 ತಿಂಗಳಿಗೆ ಜನರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ವಿವಾದಾತ್ಮಕ ನೀತಿಗಳನ್ನು ವಿರೋಧಿಸಿ ಅಮೆರಿಕದ 50 ರಾಜ್ಯಗಳ ಲಕ್ಷಾಂತರ ಜನರು ಬೀದಿಗಿಳಿದು ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದ್ಯಾವ ಗಳಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸರ್ಕಾರದ ಟಾರಿಫ್ ಅನ್ನ ಘೋಷಣೆ ಮಾಡಿದ್ರೋ ನೆಕ್ಸ್ಟ್ ಮಿನಿಟ್ನಿಂದ ಶುರುವಾಯಿತು ನೋಡಿ ಟೀಕೆಯ ದಾಳಿಗಳು. 20, 30, 40 ಅಂತ ಆಮದಾಗುವ ಉತ್ಪನ್ನಗಳ ಮೇಲೆ ಯರ್ರಾಬಿರಿ ಸುಂಕ ಹೆಚ್ಚಿಸಿದ್ದಾರೆ. ಇದು ಈಗಾಗಲೇ ವಿವಿಧ ರಾಷ್ಟ್ರಗಳ ಕೆಂಗಣಿಗೂ ಗುರಿಯಾಗಿದೆ. ಹೀಗಿರುವಾಗ ಆಕ್ರೋಶದ ಕಿಡಿ ಬೆಂಕಿ ಉಗುಳುವ ಜ್ವಾಲಾಮುಖಿಯಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ಜನ ತಮ್ಮ ದೇಶದ ಅಧ್ಯಕ್ಷನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಸರ್ಕಾರಿ ಕಾರ್ಯದಕ್ಷತೆ ಇಲಾಖೆ ಮುಖ್ಯ ಸಲಹೆಗಾರ ಉದ್ಯಮಿ ಎಲಾನ್ ಮಸ್ಕ್ ಕಾರ್ಯನೀತಿಯನ್ನ ವಿರೋಧಿಸಿ ಅಮೆರಿಕ ಜನ ಸಿಡಿದೆದ್ದಿದ್ದಾರೆ. ಸರ್ಕಾರಿ ಸಿಬ್ಬಂದಿ ಪ್ರಮಾಣದಲ್ಲಿ ಕಡಿತ, ಆರ್ಥಿಕ, ಮಾನವ ಹಕ್ಕುಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿ ಆಡಳಿತದ ಕ್ರಮಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಟ್ರಂಪ್ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ವಾಷಿಂಗ್ಟನ್ನಲ್ಲಿ ಸಾವಿರಾರು ಪ್ರತಿಭಟನಾಕಾರರು ರಾಷ್ಟ್ರೀಯ ಮಾಲ್ನಲ್ಲಿ ಜಮಾಯಿಸಿ ಟ್ರಂಪ್ ವಿರುದ್ಧ ಪ್ರತಿಭಟಿಸಿದ್ದಾರೆ. ಅಷ್ಟೇ ಅಲ್ಲದೆ ವಾಷಿಂಗ್ಟನ್, ನ್ಯೂಯಾರ್ಕ್, ಹೂಸ್ಟನ್, ಫ್ಲೋರಿಡಾ, ಕೊಲೊರಾಡೋ ಮತ್ತು ಲಾಸ್ ಏಂಜಲೀಸ್ ಸೇರಿದಂತೆ ಹಲವು ಕಡೆ ಪ್ರತಿಭಟನೆಯ ಕಾವು ಜೋರಾಗಿದೆ. ಇದೇ ವೇಳೆ ಅಮೆರಿಕಕ್ಕೆ ರಾಜ ಬೇಡ, ಟ್ರಂಪ್ ಹುಚ್ಚ ಎಂಬ ಪೋಸ್ಟರ್ಗಳು ಕಂಡುಬಂದವು. ನ್ಯೂಯಾರ್ಕ್ನಿಂದ ಹಿಡಿದು ಲಾಸ್ ಏಂಜಲೀಸ್ ವರೆಗೂ 50 ರಾಜ್ಯಗಳ 1200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಭಾರಿ ಪ್ರತಿಭಟನೆ ನಡೆದಿದೆ. ಹ್ಯಾಂಡ್ಸ್ ಆಫ್ ಎಂಬ ಅಭಿಯಾನ ನಡೆಸಿರುವ ಪ್ರತಿಭಟನಾಕಾರರು ಟ್ರಂಪ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಟ್ರಂಪ್ ಹೇರುತ್ತಿರುವ ಸುಂಕಗಳು ನಮ್ಮ ದೇಶವನ್ನ ನಾಶ ಮಾಡುವ ಶಸ್ತ್ರಗಳಾಗಿವೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದಾದ್ಯಂತ ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿ ಕಡಿತ, ವಿವಿಧ ದೇಶಗಳ ಮೇಲೆ ಪ್ರತಿ ಸುಂಕ ಹೆಚ್ಚಳ ಮತ್ತು ನಾಗರಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಾಗ್ತಾ ಇದೆ ಅಂತ ಆರೋಪಿಸಿ ಟ್ರಂಪ್ ಸರ್ಕಾರ ಸಾವಿರಾರು ಫೆಡರಲ್ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕ್ತಾ ಇದೆ. ಸಾಮಾಜಿಕ ಭದ್ರತಾ ಕಚೇರಿಗಳನ್ನ ಮುಚ್ಚುತ್ತಾ ಇವೆ. ವಲಸಿಗರನ್ನ ಗಡೀಪಾರು ಮಾಡಲು ಪ್ರಯತ್ನಿಸ್ತಾ ಇದೆ. ಜೊತೆಗೆ ತೃತೀಯ ಲಿಂಗಿ ಸಮುದಾಯಕ್ಕೆ ನೀಡ್ತಾ ಇದ್ದ ರಕ್ಷಣೆಯನ್ನ ಕಡಿಮೆ ಮಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಧಿಕ್ಕಾರ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟ್ರಂಪ್ ಹಾಗೂ ಮಸ್ಕ್ ನೀತಿಗಳನ್ನು ವಿರೋಧಿಸಿ ನಡೀತಾ ಇರುವ ಹ್ಯಾಂಡ್ಸ್ ಆಫ್ ಪ್ರತಿಭಟನೆಯನ್ನ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಬೆಂಬಲಿಸಿದ್ದಾರೆ. ಈ ಮಧ್ಯೆ ನನ್ನ ನೀತಿಗಳು ಎಂದಿಗೂ ಬದಲಾಗೋದಿಲ್ಲ ಅಂತ ಟ್ರಂಪ್ ಆನೆ ನಡೆದದ್ದೇ ದಾರಿ ಅನ್ನುವ ನಿಟ್ಟಿನಲ್ಲಿ ಮುನ್ನಡೀತಾ ಇದ್ದಾರೆ. ಮತ್ತೊಂದೆಡೆ ಜನರು ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವ್ಯಾಪಕವಾಗುವುದರಲ್ಲಿ ಅನುಮಾನವೇ ಇಲ್ಲ.